ನಾನು ಅಥವಾ ಯಾವುದೇ ವ್ಯಕ್ತಿ ಭಕ್ತಿಯಲ್ಲಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ತುಂಬ ಜನರಿಗೆ ಅದು ಅತಿ ಆಗಿ ಯಾವಾಗ ಆ ಭ್ರಮೆಯ ಗಡಿಯನ್ನು ದಾಟಿ ಹೋಗುತ್ತೆ ಅನ್ನೋದರ ಪ್ರಜ್ಞೆ ಪರಿವೇ ಇರಲ್ಲ. ಇದು ಭಕ್ತಿಯ ಉದಾಹರಣೆ, ಭಕ್ತಿಯ ಜಾಗದಲ್ಲಿನ ಉದಾಹರಣೆ. ಹೀಗೆ ಯಾವುದೇ ಪ್ರಾಪಂಚಿಕ ವಿಚಾರದಲ್ಲೂ ಇರಬಹುದು. ಯಾವುದು ನಾವು ಏನು ಅಂದ್ಕೊಂಡಿರ್ತೀವೋ ಅದರ ಗಡಿಯನ್ನು ಯಾವಾಗ ಹೇಗೆ ದಾಟ್ತೀವಿ ಅಂತ ನಮಗೆ ಅರಿವಿರಲ್ಲ. ಹಾಗಾಗಿ ಸಾಮಾನ್ಯವಾಗಿ ಹೊರಗಿನಿಂದ ಹೇಳಬೇಕು ಅಂತಂದರೆ ಭ್ರಮೆಯ ಗಡಿ ಎಲ್ಲಿ? ಶ್ರೀವಿದ್ಯೆಯಲ್ಲಿ ಈ ಇಡೀ ಸೃಷ್ಟಿಯನ್ನು 36 ತತ್ವಗಳಲ್ಲಿ ವಿಂಗಡಿಸ್ತಾರೆ. ಅದು ಪ್ರಾರಂಭ ಆಗೋದು ಪರಮೇಶ್ವರ ತತ್ವಕ್ಕಿಂತ ಮೇಲಿಂದದು ಪರಮೇಶ್ವರ, ದ ಸುಪ್ರೀಂ ಕಾನ್ಷಿಯಸ್ನೆಸ್. ಅದರ ಕೆಳಗೆ ಬರೋದು ಶಿವ, ನಂತರ ಬರೋದು ಶಕ್ತಿ ಅಂತ. ಸೊ ಶಿವ ಮತ್ತು ಶಕ್ತಿಯಿಂದ ಪ್ರಾರಂಭ ಆಗಿ ಅದನ್ನು ನಾವು 36 ರಿವರ್ಸ್ನಲ್ಲಿ ನೋಡಿದರೆ ಕೆಳಗಡೆ ಬರ್ತಾ 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 ಕೊನೆಗೆ ಬರೋದು ಪೃಥ್ವಿ ತತ್ವ ಅಂತ. ಸೊ ಪರಮಶಿವನ ನಂತರ ಶಿವನಿಂದ ಪರಮಶಿವ ಬೇರೆ, ಶಿವ ಬೇರೆ. ಶಿವ ಅನ್ನುವಂಥದ್ದು ಮತ್ತೆ ಈ ಒಂದು ಜಗತ್ತಿನ ಝೋನ್ ಒಳಗಡೆನೇ ಇರುವಂಥದ್ದು ಅಂತ. ಟ್ರಾನ್ಸೆಂಡೆಂಟಲ್ ಅನ್ನುವಂಥದ್ದು ಪರಮಶಿವ ಅಂತ ಹೇಳಿ. ಅದರಿಂದ ಈ 36 ತತ್ವಗಳಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಭೂಮಿ ಅಥವಾ ಒಂದು ಬ್ರಹ್ಮಾಂಡ, ಇವೆಲ್ಲವನ್ನ ಅಸ್ತಿತ್ವವನ್ನು ನಾವು ಗಮನಿಸ್ಕೊಂಡಾಗ ಒಂದು ಅರ್ಥವಾಗುತ್ತೆ. ಶ್ರೀವಿದ್ಯೆಯಲ್ಲಿ ನಾವು ಅದನ್ನೇನು ಹೇಳ್ತೀವಿ ಅಂದರೆ, ಕೆಳಗಡೆಯಿಂದ ಪೃಥ್ವಿ ತತ್ವದಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಒಂದೊಂದೇ ತತ್ವವನ್ನು ನಾವು ಕರಗಿಸ್ಕೊಂಡು ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾ ಹೋದಾಗ ಒಂದು ಕಡೆ ಮಾಯಾ ತತ್ವ ಅನ್ನೋದು ಬರುತ್ತೆ, ಪ್ರಕೃತಿ ತತ್ವ ಅನ್ನೋದು ಬರುತ್ತೆ, ಪುರುಷ ತತ್ವ ಅನ್ನೋದು ಬರುತ್ತೆ. ಈ ಮಾಯಾ ತತ್ವ ಅನ್ನೋದೇ ಒಂದು ಭ್ರಮೆ ಅಂತ, ಇಲ್ಯೂಷನ್ ಅಂತೇಳಿ ಮಾಯೆ ಅನ್ನೋದು. ಮಾಯೆ ಅಂತಂದರೆ ಏನು? ಮಾಯಾ ಅಂದರೆ ಯಾವುದು ಇಲ್ಲವೋ ಅದನ್ನು ಇದೆ ಅಂತ ಭ್ರಮಿಸಿಕೊಳ್ಳೋದೇ ಮಾಯಾ ಅಂತ. ಇಲ್ಲದೆ ಇರೋದನ್ನು ಇದೆ ಅಂತ ಭಾವಿಸೋದೇ ಭ್ರಮೆ ಅಲ್ವೇ? ಅಲ್ಲೇನೋ ಹೇಳ್ತೀವಿ, ಒಂದು ಹಗ್ಗವನ್ನು ನೋಡಿದಾಗ ಹೆದರ್ಕೊಂಡು ಕತ್ಲನಲ್ಲಿ ಅದು ಹಾವು 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 ಅಂದಾಗ ನಿಮಗೇನು ಭ್ರಮೆ ಹಿಡ್ದಿದೆಯಾ? ಅದು ಹಾವ, ಅದು ಹಗ್ಗ ಅಲ್ವಾ ಅಂತ ಹೇಳ್ತಾರೆ. ಹೌದಾ ಅಂತ ಅಂದ್ಬಿಟ್ಟು ಅದನ್ನು ಹತ್ತಿರ ಹೋಗಿ ಪರೀಕ್ಷೆ ಮಾಡಿ ನೋಡಿದಾಗ ಅದು ಹಗ್ಗ ಅಂತ ಗೊತ್ತಾದಾಗ ಏನಾಗುತ್ತೆ? ನಮ್ಮ ಭ್ರಮೆ ಬಿಟ್ಟು ಹೋಗುತ್ತೆ. ಅಂದರೆ ಅಲ್ಲಿ ಇಲ್ಲ, ಅದು ಇದೆ ಅಂತ ನಾವು ಸೂಪರ್ ಇಂಪೋಸ್ ಮಾಡ್ಕೊಳ್ತೀವಲ್ಲ, ಹಗ್ಗವನ್ನು ಹಾವಾಗಿ ನೋಡು. ರೋಪ್ ಟರ್ನಿಂಗ್ ಇಂಟು ಎ ಸ್ನೇಕ್, ದಿಸ್ ಈಸ್ ಇಲ್ಯೂಷನ್ ಅಥವಾ ಒಂದು ಭ್ರಮೆ ಅಂತ ಹೇಳಿ. ಇದು ನಮ್ಮ ಎಲ್ಲ ಭಾವನೆಗಳಿಗೂ ನಮ್ಮ ಜೀವನದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಇದು ಅನ್ವಯಿಸುತ್ತೆ. ಸಾಮಾನ್ಯವಾಗಿ ಮನಸ್ಸಿನ ಗುಣ ಏನು ಅಂದರೆ, ಜಗತ್ತು ಅಥವಾ ಬದುಕು ಅಥವಾ ನನ್ನ ಸುತ್ತಲ ಪರಿಸರ, ವಾಟ್ ಎವರ್ ಇಟ್ ಈಸ್, ಇದನ್ನು ಹೇಗೆ ಇದೆಯೋ ಹಾಗೆ ನೋಡೋದಕ್ಕೆ ಮನಸ್ಸಿಗೆ ಇಷ್ಟ ಇಲ್ಲ. ಅದು ನನಗೆ ಹೇಗೆ ಇಷ್ಟವೋ ಅಲ್ಲಿ ಇಲ್ಲದೇ ಇದ್ದರೂ ನನಗೆ ಇಷ್ಟವಾದ ರೀತಿಯಲ್ಲಿ ನೋಡಬೇಕು ಅಂತ ಬಯಸುತ್ತೆ. ಸೊ ಇಟ್ಸ್ ದ ಹ್ಯಾಬಿಟ್ ಆಫ್ ದ ಮೈಂಡ್ ಈಸ್ ಟು ಸೂಪರ್ ಇಂಪೋಸ್ ದ ಇಮೋಷನ್ಸ್ ವಿಚ್ ಆರ್ ನಾಟ್ ನೀಡೆಡ್ ಆರ್ ವಿಚ್ ಆರ್ ನಾನ್ ಎಸೆನ್ಷಿಯಲ್ಸ್ ದೇರ್. ಉದಾಹರಣೆಗೆ ಪ್ರೀತಿ ಅನ್ನೋ ಒಂದು ಭಾವನೆ ಅಂತ ಇಟ್ಕೊಳ್ಳಿ, ಅಥವಾ ಸಂಬಂಧ ಅನ್ನುವಂಥದ್ದು ಅಂತ. ಇದು ಎರಡರಲ್ಲೂ ಏನಾಗುತ್ತೆ? 100ಕ್ಕೆ 100ರಷ್ಟು, ಅಥವಾ ಕೆಲವು ಎಕ್ಸೆಪ್ಷನ್ಸ್ ಇದೆ ಅಂದ್ಕೊಂಡ್ರೆ ನಮ್ಮ ಸಂಬಂಧಕ್ಕೆ 99 ಅಂತ ಹೇಳೋಣ. 99 ಕೇಸ್ಗಳಲ್ಲೂ ಕೂಡ ಆಗೋದೇನು ಅಂತಂದರೆ, ಅಲ್ಲಿ ಇಲ್ಲದೇ ಇರುವುದನ್ನು ನಾವು ನೋಡೋದಕ್ಕೆ ಬಯಸಿ ಅದಕ್ಕೆ ಒಂದು ಇಮೋಷನನ್ನು ಹುಟ್ಟಿ ಹಾಕಿ ಅದರ ಜೊತೆ ಅದನ್ನು ಬೆರೆಸಿ ನೋಡ್ತೀವಿ. ಹಾಗಾಗಿ ಯಾವುದು ಇಲ್ಲವೋ ಅದು ಕಳೀಲೇಬೇಕು, ಅದು ನಾಶ ಆಗಲೇಬೇಕು. ಹಾಗಾಗಿ ಏನಾಗುತ್ತೆ, ಅದು ಇದೆ ಅಂದ್ಕೊಂಡಿದ್ದಷ್ಟು ದಿವಸವೂ ಕೂಡ ಅದು ಒಂದು ಭ್ರಮಾತ್ಮಕವಾದಂತಹ ಸನ್ನಿವೇಶವಾಗಿರುತ್ತೆ ಅಥವಾ ಅಸ್ತಿತ್ವ ಆಗಿರುತ್ತೆ. ಅದು ಕಳೆದು ಹೋದ ತಕ್ಷಣ ಹಾವಿದ್ದದ್ದು ಹಗ್ಗ ಆದಮೇಲೆ ಮತ್ತು ಹಗ್ಗ ಎಂದು ಹಾವಾಗೋದೇ ಇಲ್ಲ. ಹಾಗೆ ಇಲ್ಲದೆ ಇದ್ದದ್ದನ್ನು ನಾವು ಇದೆ ಅಂತ ಭಾವಿಸಿ ಕೊನೆಗೆ ಓಹೋ ಇದು ಅಲ್ಲ ಅಂತ ತೀರ್ಮಾನವನ್ನು ಮಾಡಿಕೊಂಡಾಗ, ಆ ಭ್ರಮೆಯನ್ನು ಕಳ್ಕೊಂಡಾಗ ನನಗೆ ನಿಜವಾದ ಶಾಂತಿ ಸುಖದ ಅನುಭವ ಆಗುತ್ತೆ. ಇದನ್ನು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅಪ್ಲೈ ಮಾಡಿ ಭಕ್ತಿನಲ್ಲೂ ಅಷ್ಟೇ. ಭಕ್ತಿನಲ್ಲೂ ನಿಮ್ಮ ಪ್ರಶ್ನೆ ಭಕ್ತಿಗೆ ನೇರವಾಗಿ ಉದಾಹರಣೆ ಹಾಕ್ಕೊಂಡಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಭಕ್ತಿ ಮಾಡೋದು ಭಕ್ತಿ ಮಾಡೋದು ಭಕ್ತಿ ಮಾಡೋದು ಭಕ್ತಿಕರ್ಣ ಅನ್ನೋದು ತುಂಬ ಕಾಮನ್ನಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಇರುವಂತಹ ಜನರ ಮಾತನ್ನು ಕೇಳ್ತಾ ಇರ್ತೀವಿ.
ಎಲ್ಲರೂ ಇದನ್ನು ಎಷ್ಟು ಸಡಿಲವಾದ ರೀತಿಯಲ್ಲಿ ಈ ಶಬ್ದವನ್ನು ಬಳಸ್ತಾರೆ ಅಂತಂದರೆ ಕೊನೆಗೆ ಇವರಿಗೆ ನಿಜವಾಗಿಯೂ ಭಕ್ತಿ ಅಂದರೆ ಅರ್ಥವಾಗಿದೆಯಾ ಅನ್ನುವಂತಹ ಅನುಮಾನ ಕೇಳುವಂಥವ್ರಿಗೆ ಬರ್ತದೆ ಅಂತ. ತಾವೇನು ಮಾಡ್ತೀವೋ ಅದೆಲ್ಲವೂ ಭಕ್ತಿ ಅಂತ. ಭಕ್ತಿನಲ್ಲಿ ಅದು ತುಂಬ ವಿಶೇಷವಾಗಿ ಹೇಳೋದು ಕಷ್ಟವಾಗುತ್ತೆ ಈ ಸನ್ನಿವೇಶದಲ್ಲಿ. ಭಕ್ತಿನಲ್ಲಿ ಸಾಮಾನ್ಯವಾಗಿ ವಿಶ್ಲೇಷಣೆ ಹೇಗೆ ಮಾಡಿದ್ದಾರೆ ನಮ್ಮ ಹಿಂದಿನವರು ಅಂತಂದರೆ, ಪ್ರೇಮದ ಸ್ವರೂಪವೇ ಅಂತಿಮವಾಗಿ ಭಕ್ತಿ ಅಂತ. ಎಣೆಯಿಲ್ಲದ ಪ್ರೇಮವೇ ಭಕ್ತಿ ಅನ್ನೋದನ್ನು ನಮ್ಮ ಶ್ರೀವಿದ್ಯಾ ತಂತ್ರ ಸಾಧನೆಯಲ್ಲಿ ಗುರುಗಳು ಕಲಿಸ್ಕೊಡ್ತಾರೆ. ಅದರಲ್ಲಿ ಶರಣಾಗತಿ ಇದೆ, ಎಣೆಯಿಲ್ಲದ ಪ್ರೇಮ ಇದೆ, ಅನ್ಲಿಮಿಟೆಡ್ ಲವ್, ಅನ್ಕಂಡೀಷನಲ್ ಲವ್. ಈ ಎಲ್ಲ ವಸ್ತು ವಿಶೇಷಗಳು ಭಾವನೆಯಲ್ಲಿ ತುಂಬಿ ನಾವು ಒಂದು ಉಪಾಸನೆ ಮಾಡುವಂತಹ ಮೂರ್ತಿಯೋ ಅಥವಾ ಮೂರ್ತಿಯನ್ನು ಉಪಾಸ್ಯ ಅಂತ ಕರೀಬೋದು. ನಾನು ಉಪಾಸಕ ಮಾಡುವ ಕ್ರಮಕ್ಕೆ ಉಪಾಸನೆ, ಮತ್ತು ಯಾರನ್ನು ಕುರಿತು ನಾವು ಉಪಾಸನೆ ಮಾಡ್ತೀವಿ ಅದು ಉಪಾಸ್ಯದ ಕಡೆಗೆ ನಾವು ಇದನ್ನು ಡೈರೆಕ್ಟ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಈ ಇಮೋಷನ್ಸ್ ಇವುಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಭಕ್ತಿಯೇ ನಮ್ಮ ಒಳಗಡೆ ಇರುವ ಆತ್ಮಪ್ರಜ್ಞೆಯನ್ನು ಜಾಗೃತ ಮಾಡಿ ಆ ಪರಮಾತ್ಮನ ಜೊತೆಯಲ್ಲಿ ಸಂಪರ್ಕವನ್ನು ಏರ್ಪಡಿಸುತ್ತೆ. ಹಾಗೆ ಮಾಡಬೇಕು ಅಂದಾಗ ನಮ್ಮಲ್ಲಿ ಇರುವಂತಹ ಇಲ್ಲದೇ ಇರುವ ಭ್ರಮಾತ್ಮಕವಾದಂತಹ ಭಕ್ತಿಯ ವಿಶೇಷಣಗಳೇನಿದೆ ಅದೆಲ್ಲವನ್ನು ಕಳಿಸ್ಕೊಳ್ತಾ ಅದರ ಎಣೆ ಯಾವುದು, ಅದರ ವಿಸ್ತಾರ ಯಾವುದು, ಅದರ ಕೊನೆ ಯಾವುದು ಅಂತಂದರೆ ಈರುಳ್ಳಿ ಸಿಪ್ಪೆನ ಬಿಡಿಸಿದ ಹಾಗೆ ಎಲ್ಲವನ್ನು ಕಳೆದುಕೊಂಡು ಕೊನೆಗೆ ಈ ಆತ್ಮಪ್ರತ್ಯಯ ಏನಿದೆ, ಇದೇ ನಾನೇ ಅದೇ ನಾನು ಅನ್ನುವಂತಹ ಒಂದು ಅದ್ವೈತ ಭಾವದಲ್ಲಿ ನಿಂತಾಗ ಈ ಒಂದು ಭ್ರಮೆಯ ಅಂತ್ಯ ಆಗುತ್ತೆ.